ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಸ್ನೇಹಿತರೆ, ಇವತ್ತು ರನ್ನಿಂಗ್ ಆದಮೇಲೆ ಆಲ್ ಬಾಡಿ ಎಕ್ಸಸೈಸ್ ಹೇಗೆ ಮಾಡೋದು ಟಾಪಿಂದ ಬಾಟಮ್ವರೆಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ನೋಡೋಣ. ಸ್ನೇಹಿತರೆ, ನಾವು ರನ್ನಿಂಗ್ ಆದಮೇಲೆ ಸುಮ್ಮನೆ ಹಾಗೆ ಹೊರಟೋಗ್ತೀವಿ ಮನೆಗೆ, ಇಲ್ಲಾಂದರೆ ಕೂತ್ಕೊಬಿಡ್ತೀವಿ. ಮತ್ತು ಸ್ನೇಹಿತರ ಜೊತೆ ಹರಟೆ ಹೊಡ್ಕೊಂಡು ಹಾಗೆ ಸ್ಟಾಪ್ ಮಾಡಿಬಿಡ್ತೀವಿ ವರ್ಕೌಟ್ನೆಲ್ಲ. ಆ ರೀತಿ ಮಾಡೋದು ತಪ್ಪು. ನಾವು ರನ್ನಿಂಗ್ ಆದಮೇಲೆ ಫುಲ್ ಪ್ರಾಪರಾಗಿ ಟಾಪ್ ಟು ಬಾಟಮ್ ಎಕ್ಸಸೈಸ್ ಮಾಡೋದ್ರಿಂದ ನೆಕ್ಸ್ಟ್ ಡೇ ನಮ್ಮ ಬಾಡಿ ಮತ್ತೆ ರನ್ನಿಂಗ್ ಮಾಡೋದಕ್ಕೆ ರೆಡಿ ಇರುತ್ತೆ. ಮತ್ತು ಯಾವುದೇ ಇಂಜುರಿ ಕೂಡ ಆಗೋದಿಲ್ಲ. ಮಸಲ್ಸ್ ಇಂಜುರಿ ಆಗಿರ್ಬೋದು, ಮತ್ತು ನೀ ಪೇಯ್ನ್ ಆಗ್ಬೋದು, ಸಿಮ್ ಪೇಯ್ನ್ ಆಗ್ಬೋದು, ಆ್ಯಂಕಲ್ ಪೇಯ್ನ್ ಆಗ್ಬೋದು. ಎಲ್ಲೂ ಕೂಡ ನಿಮಗೆ ಪೇಯ್ನ್ಗಳಾಗೋದಿಲ್ಲ. ನೆಕ್ಸ್ಟ್ ಡೇ ಬಾಡಿ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾವು ರನ್ನಿಂಗ್ ಆದ ತಕ್ಷಣ ಪ್ರತಿದಿನ ಈಗ ನಾನು ಎಷ್ಟು ಎಕ್ಸಸೈಸ್ನ ಹೇಳ್ಕೊಡ್ತೀನಿ ಅದನ್ನು ಪ್ರತಿದಿನ ತಪ್ಪದೆ ಮಾಡಬೇಕು ಸ್ನೇಹಿತರೆ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವರ್ಕೌಟ್ ಮಾಡೋಣ ಬನ್ನಿ. ರನ್ನಿಂಗ್ ಮಾಡಿ ಬಂದ ತಕ್ಷಣ ಕೂತ್ಕೊಬಿಡ್ಬೇಡಿ. ಮತ್ತು ಒಂದು ಸ್ವಲ್ಪ ನೀರು ಕುಡಿದು ಆಲ್ ಬಾಡಿ ಎಕ್ಸಸೈಸ್ ಮಾಡೋದಕ್ಕೆ ನಾನು ಇವಾಗ ಹೇಳ್ಕೊಡ್ತೀನಿ, ಅದೇ ರೀತಿ ಮಾಡಿ. ತಲೆಯಿಂದ ಸ್ಟಾರ್ಟ್ ಮಾಡಿ ಕಾಲವರೆಗೆ, ಇಲ್ಲಾಂದರೆ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ ಮೇಲವರೆಗೆ ಎಕ್ಸಸೈಸ್ನ ಮಾಡಬೇಕು. ನೆಕ್ಸ್ಟ್ ಡೇ ನಿಮಗೆ ರನ್ನಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ ನಾವು ಎರಡು ಕೈಗಳನ್ನ ಮೇಲೆತ್ತಿ ರೀತಿ ಶೋಲ್ಡರ್ ಸ್ಟ್ರೆಚ್ ಅಂತೀವಿ. ಮೂರು ಸಲ ಇಲ್ಲಾಂದರೆ 5 ಸಲ ಆದರೂ ಮಾಡ್ಬೋದು. ನೋಡಿ, ಶೋಲ್ಡರ್ ಸ್ಟ್ರೆಚ್ಚು ಫಾಸ್ಟಾಗಿ ಏನು ಮಾಡಬಾರ್ದು, ನಿಧಾನಕ್ಕೆ ಮಾಡಬೇಕು. ಇದಾದಮೇಲೆ ಸೆಕೆಂಡ್ ಒನ್ನು, ಇದು ಕೂಡ ಶೋಲ್ಡರ್ ಸ್ಟ್ರೆಚ್ಚೆ. ಸೈಡ್ ಟು ಸೈಡ್ ಮಾಡಬೇಕು. ಒಂದು ಸಲ ಎಡಗಡೆಗೆ, ಒಂದು ಸಲ ಬಲಗಡೆಗೆ. ಮತ್ತು ಇದು ಕೂಡ ಶೋಲ್ಡರ್ ಎಕ್ಸಸೈಸೇ. ಶೋಲ್ಡರ್ ಜೊತೆ ನಮ್ಮ ಬ್ಯಾಕ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಇದರಲ್ಲಿ. ಒಂದು ಸಲ ಎಡಗಡೆಗೆ, ಒಂದು ಸಲ ಬಲಗಡೆಗೆ 3ರಿಂದ 5 ಸಲ ಮಾಡ್ಬೋದು ಸ್ನೇಹಿತರೆ. ನೋಡಿ, ಫುಲ್ಲು ಬೆಂಡ್ ಆಗಬೇಕು ಹಿಂದ್ಗಡೆ. ಯಾವುದ್ರಲ್ಲೂ ಕೂಡ ಅರ್ಜೆಂಟ್ ಮಾಡಬಾರ್ದು, ನಿಧಾನಕ್ಕೆ ಸ್ಟ್ರೆಚ್ ಮಾಡಬೇಕು ಮಸಲ್ಸ್ನ. ಯಾವುದ್ರಲ್ಲೂ ಕೂಡ ಫಾಸ್ಟಾಗಿ ಮಾಡಬಾರ್ದು. ಅದಾದಮೇಲೆ ನೆಕ್ ರೊಟೇಷನ್ನು. ಈಗ 5 ಸಲ ಎಡಗಡೆಯಿಂದ ಬಲಗಡೆಗೆ ಮತ್ತು ಬಲಗಡೆಯಿಂದ ಎಡಗಡೆಗೆ ಮಾಡಿ. ನೆಕ್ ರೊಟೇಷನ್ ಎಷ್ಟು ನಿಧಾನವಾಗಿ ಮಾಡ್ತೀವಿ ಅಷ್ಟು ನಮ್ಮ ನೆಕ್ಗೆ ಒಳ್ಳೆಯದು. ಮತ್ತು ನೋಡಿ, ಎಷ್ಟು ನಿಧಾನವಾಗಿ ಮಾಡಬೇಕು. ಕಣ್ಣು ಮುಚ್ಚಬಾರ್ದು ಮಾಡಬೇಕಾದ್ರೆ. ಕಣ್ಣು ಮುಚ್ಚಿದ್ರೆ ತಲೆ ಸುತ್ತದಾಗ ಆಗುತ್ತೆ, ಬಿಡ್ದಂಗೆ ಆಗುತ್ತೆ. ಕಣ್ಣು ಮುಚ್ಚಬೇಡಿ. ಮತ್ತು ಅದಾದಮೇಲೆ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ನೋಡಿ, ಈ ಥರ ಸೈಡ್ ಟು ಸೈಡ್ ನೆಕ್ ರೊಟೇಷನ್ ಮಾಡಿ. ಅದಾದಮೇಲೆ ಅಪ್ ಟು ಡೌನ್ ಮಾಡಿ. ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಇದಾದ ಮೇಲೆ ಶೋಲ್ಡರ್ ರೊಟೇಷನ್ ಮಾಡೋಣ. ಫಸ್ಟು ಫಾರ್ವರ್ಡ್ ಅಂದರೆ ಹಿಂದ್ಗಡೆಯಿಂದ ಮುಂದ್ಗಡೆಗೆ ಮತ್ತು ಮುಂದೆಯಿಂದ ಹಿಂದ್ಗಡೆಗೆ 5 ಸಲ ಆದರೂ ಮಾಡ್ಬೋದು. ನಿಮ್ಗೆ ಎಷ್ಟು ಕಂಫರ್ಟ್ ಅನಿಸುತ್ತೆ ಅಷ್ಟು ಸಲ ಮಾಡಿ. ಅದಾದಮೇಲೆ ನಾವು ಹ್ಯಾಂಡ್ ರೊಟೇಷನ್ ಮಾಡೋಣ. ನೋಡಿ, ಈಗ ಹಿಂದ್ಗಡೆಯಿಂದ ಮುಂದ್ಗಡೆಗೆ ಮತ್ತು ಸೇಮ್ ಅದೇ ಥರ ಬ್ಯಾಕ್ವರ್ಡ್ ರೊಟೇಷನ್ ಅಂತೀವಿ ಇದನ್ನು. ಇದಾದಮೇಲೆ ಸ್ನೇಹಿತರೆ, ಈಗ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡೋದಕ್ಕೆ. ಕೆಲವರಿಗೆ ಇದು ಮಾಡೋದಕ್ಕೆ ಕಷ್ಟ ಆಗ್ಬೋದು. ಇದು ಬ್ಯಾಕ್ವರ್ಡ್ ಫಾರ್ವರ್ಡ್ ಅಂದ್ಬಿಟ್ಟು ಎರಡು ಕೈನ ಹಿಂಗೆ ಮೇಲೆ ಎತ್ಕೊಂಡು, ಒಂದು ಕೈ ಹಿಂದೆ ಹೋಗುತ್ತೆ, ಒಂದು ಕೈ ಮುಂದೆ ಬರುತ್ತೆ. ಈ ಥರ ಎರಡು ಕೈನ ಮೇಲೆ ಎತ್ಕೊಂಡು ನೋಡಿ, ಒಂದು ಮುಂದೆ ಹೋಗ್ತಾ ಇದೆ, ಒಂದು ಕೈ ಹಿಂದೆ ಹೋಗ್ತಾ ಇದೆ. ಒಂದೇ ಸಲ ಎರಡು ಶೋಲ್ಡರ್ಗಳು ರೊಟೇಷನ್ ಆಗ್ತಾ ಇದೆ. ಇದು ಯಾರಿಗೆ ಕಷ್ಟ ಆಗುತ್ತೆ ಅವರು ಕಾಮೆಂಟ್ ಮಾಡಿ. ನಾನು ಒಂದು ವಿಡಿಯೋ ಇದನ್ನೇ ಮಾಡಿ ತೋರಿಸ್ತೀನಿ ನಿಮಗೆ ಈಸಿಯಾಗಿ, ಸ್ಲೋ ಆಗಿ. ಇದಾದ ಮೇಲೆ ಸೈಡ್ ಟು ಸೈಡು ಈ ರೀತಿ ಸ್ಟ್ರೆಚ್ ಮಾಡಬೇಕು. ನಮ್ಮ ಸೈಡ್ ಬಾಡಿನ ಮಸಲ್ನ ಇದು ಸ್ಟ್ರೆಚ್ ಮಾಡುತ್ತೆ. ರನ್ನಿಂಗ್ ಮಾಡಿದಾಗ ಓವರ್ ಆಲ್ ಬಾಡಿ ಮೇಲೆ ಎಫೆಕ್ಟ್ ಬೀಳುತ್ತೆ ಸ್ನೇಹಿತರೆ, ಬರೀ ಕಾಲ್ ಮೇಲೆ ಅಷ್ಟೇ ಅಲ್ಲ. ಹಾಗಾಗಿ ಎಲ್ಲ ಪಾರ್ಟ್ಸ್ಗಳನ್ನ ಸ್ಟ್ರೆಚ್ ಮಾಡೋದು ತುಂಬ ಅತಿ ಅವಶ್ಯಕ. ನೋಡಿ, ಇದು ಸೈಡೆಲ್ಲ ಇದು ಸ್ಟ್ರೆಚ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಇದನ್ನು ಕೂಡ ಒಂದು 10 ಟೈಮ್ಸ್ ಮಾಡಿ. ಇದಾದಮೇಲೆ ಇದು ನಮ್ಮ ಎದೆಯ ಸ್ಟ್ರೆಚಿಂಗು, ಚೆಸ್ಟ್ ಸ್ಟ್ರೆಚಿಂಗ್ ಅಂತೀವಿ. ಒಂದು ಕಾಲನ್ನ ಮುಂದೆ ಇಟ್ಕೊಂಡು ಈ ರೀತಿ ಸ್ಟ್ರೆಚ್ ಮಾಡಿ 10 ಟೈಮ್ಸ್ ಮಾಡಿದ್ರೆ ಸಾಕು ಇದು. ಇದಾದಮೇಲೆ ಹಿಪ್ ರೊಟೇಷನ್ನು, ಇದು ತುಂಬ ಮುಖ್ಯ ಸ್ನೇಹಿತರೆ. ನಮ್ಮ ಬ್ಯಾಕ್ ಬೋನ್ ರಿಲೀಫ್ ಮಾಡೋದಕ್ಕೆ, ಮತ್ತು ಏನೇ ನಮ್ಮ ಬ್ಯಾಕ್ ಬೋನ್ ಎಲ್ಲ ಸ್ಟ್ರೆಸ್ ಆಗಿರುತ್ತೆ ಆವಾಗ ಹಿಪ್ ರೊಟೇಷನ್ ಮಾಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ. 10 ಸಲ ಮಾಡಿ ಹಿಪ್ ರೊಟೇಷನ್ನು. ಅದಾದಮೇಲೆ ಮತ್ತೆ ಸೈಡ್ ಸ್ಟ್ರೆಚಿಂಗಿಗೆ ಇನ್ನೊಂದು ವರ್ಕೌಟ್ ಇದೆ. ಒಂದು ಮಾಡಿದ್ವಿ ಅಲ್ವಾ ಎಕ್ಸಸೈಸ್, ಈಗ ಇನ್ನೊಂದು ಎಕ್ಸಸೈಸ್ ಮಾಡೋಣ. ಈ ರೀತಿ ಹಿಪ್ ಮೇಲೆ ಕೈ ಇಟ್ಕೊಂಡು 1 2 3 ಅಪ್, 1 2 3 ಅಪ್, 1 2 3 ಅಪ್, 1 2 3 ಅಪ್. ನಿಮ್ಗೆ ಎಷ್ಟು ಕಂಫರ್ಟ್ ಅನಿಸುತ್ತೆ, 5 ಸಲ 10 ಸಲ 4 ಸಲ ಎಷ್ಟು ಸಲ ಆದರೂ ಎಷ್ಟು ಕಂಫರ್ಟ್ ಅನಿಸುತ್ತೆ ಅಷ್ಟು ಸಲ ಮಾಡಿ ಸ್ನೇಹಿತರೆ. ಇದು ನಾವು ತಲೆಯಿಂದ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಈಗ ಶೋಲ್ಡರ್ ಆಯಿತು, ಚೆಸ್ಟ್ ಆಯಿತು, ಹಿಪ್ ಆಯಿತು. ಈಗ ನಾವು ಲೋವರ್ ಬಾಡಿಗೆ ಹೋಗ್ತಾ ಇದ್ವಿ, ಅಪ್ಪರ್ ಬಾಡಿ ಆಯಿತು. ಇದು ನೋಡಿ, ಮಂಡಿನ ಈ ಥರ ಮೇಲೆತ್ತಿ ನಮ್ಮ ಚೆಸ್ಟ್ಗೆ ಪ್ರೆಸ್ ಮಾಡ್ಕೋಬೇಕು. ಒಂದು 10 ಸೆಕೆಂಡ್ ಆದರೂ ಹೋಲ್ಡ್ ಇಡಿ. ಒಂದು 5 ಸಲ 10 ಸಲ ನಿಮ್ಗೆ ಎಷ್ಟು ಕಂಫರ್ಟ್ ಅನಿಸುತ್ತೆ ಅಷ್ಟು ಸಲ ಮಾಡಿ. ಇದು ಹೋಲ್ಡ್ ಇಡಬೇಕು.
ಆವಾಗ ನಿಮಗೆ ಥೈ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಇದಾದಮೇಲೆ ಅದೇ ರೀತಿ ಕಾಲನ್ನ ನಾವು ಮುಂದ್ಗಡೆ ಪ್ರೆಸ್ ಮಾಡಿದ್ವಿ, ಇವಾಗ ಹಿಂದ್ಗಡೆಗೆ ಪ್ರೆಸ್ ಮಾಡಬೇಕು ನೋಡಿ. ಇದು ಆ್ಯಂಕಲ್ನ ನಮ್ಮ ಬ್ಯಾಕ್ ಹತ್ರ ತಗೊಂಡು ಬಂದು ಪ್ರೆಸ್ ಮಾಡಬೇಕು. 10 ಸೆಕೆಂಡ್ಸ್ ಹೋಲ್ಡ್ ಇಡಬೇಕಾಗುತ್ತೆ. ಅವಾಗ ಆ್ಯಂಕಲ್ಲು ಮತ್ತು ಕಾಫ್ ಮಸಲ್ಲು, ಬ್ಯಾಕ್ ಥೈಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಈ ಎಕ್ಸಸೈಸ್ ಮಾಡೋದ್ರಿಂದ. ಒಂದು 5ರಿಂದ 10 ಸಲ ಇದನ್ನು ಮಾಡ್ಬೋದು. ಇದಾದ ಮೇಲೆ ನೇರವಾಗಿ ನಿಂತ್ಕೊಂಡು 2 ಕಾಲನ್ನ ಜೋಡಿಸಿ ಮಂಡಿನ ಬೆಂಡ್ ಮಾಡಿಬಿಡಿ, ಸ್ಟ್ರೈಟಾಗಿಡಿ. ಈ ರೀತಿ ನೆಲಕ್ಕೆ ನಾವು ಸ್ಟ್ರೆಚ್ ಮಾಡಬೇಕು. ಶೂಸು ಅಥವಾ ಭೂಮಿನ ಟಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ರೊಟೇಟ್ ಮಾಡಿಕೊಂಡು ಎಡಗಡೆಯಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಮಂಡಿನ ಬೆಂಡ್ ಮಾಡಬಾರ್ದು. ಮಂಡಿ ಬೆಂಡ್ ಮಾಡಿದ್ರೆ ಏನು ಯೂಸ್ ಆಗೋದಿಲ್ಲ. ಮಂಡಿನ ಬೆಂಡ್ ಮಾಡಬಾರ್ದು ಅಂದರೆ ನಾನು ನಿಮ್ಗೆ ಇನ್ನೊಂದು ಎಕ್ಸಸೈಸ್ ಹೇಳ್ತೀನಿ. ಫಸ್ಟ್ ಇದನ್ನು ಮಾಡಿ, ಎಷ್ಟಾಗುತ್ತೆ ಅಷ್ಟು ಟಚ್ ಮಾಡಿ, ಮಂಡಿನ ಬೆಂಡ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಕಾಲು ಮುಂದೆ ಇನ್ನೊಂದು ಕಾಲನ್ನ ಇಟ್ಕೊಂಡು ಬಗ್ಬೇಕು. ಆವಾಗ ನೀವು ಏನು ಮಂಡಿ ನಿಮಗೆ ಬೆಂಡ್ ಆಗುತ್ತೆ ಅದನ್ನು ಇದು ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಮುಂದ್ಗಡೆ ಕಾಲು ಮಂಡಿ ಬೆಂಡ್ ಆಗೋದನ್ನು ತಪ್ಪಿಸುತ್ತೆ. ಆವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಟ್ರೆಚ್ ಮಾಡ್ಬೋದು. 2 ಕಾಲನ್ನ ಈ ರೀತಿ ಚೇಂಜ್ ಮಾಡಿಕೊಂಡು ಮಾಡಿ. ಇದರಿಂದ ನಿಮ್ಮ ಬ್ಯಾಕ್ ಥೈಸ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಇದಾದಮೇಲೆ ಸ್ನೇಹಿತರೆ, ಇದೇ ರೀತಿ ಕಾಲನ್ನ ಸ್ಟ್ರೈಟಾಗಿ ಇಟ್ಕೊಂಡು ಸ್ವಿಂಗ್ ಮಾಡಬೇಕು ಬಾಡಿನ. ಇದು ಕೂಡ ನಿಮ್ಮ ಥೈಸ್ ಮಸಲ್ನ ಸ್ಟ್ರೆಚ್ ಮಾಡುತ್ತೆ ಚೆನ್ನಾಗಿ. ಸೇಮ್ ಇದರಲ್ಲೂ ಕೂಡ ಮಂಡಿ ಬೆಂಡ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಸೇಮ್ ಅದೇ ಥರ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಕಾಲನ್ನ ಕ್ರಾಸಾಗಿ ಇಟ್ಕೊಂಡು ನೋಡಿ. ಇವಾಗ ಮತ್ತೆ ಅದೇ ಥರ ಸ್ವಿಂಗ್ ಮಾಡಿ 2 ಕೈಗಳನ್ನ ಆದಷ್ಟು ಅಪ್ಪರ್ ಬಾಡಿನ ಬಗ್ಸೋಕ್ಕೆ ಟ್ರೈ ಮಾಡಬೇಕು. ಇದರಲ್ಲಿ ನಮ್ಮ ಬ್ಯಾಕ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಬ್ಯಾಕ್ ಥೈಸ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಇದಾದಮೇಲೆ ಸ್ನೇಹಿತರೆ, 2 ಕಾಲನ್ನ ನಮ್ಮ ಶೋಲ್ಡರ್ ಲೆವೆಲ್ ಅಂದರೆ ನಮ್ಮ ನ್ಯಾಚುರಲ್ ಎಷ್ಟಾಗುತ್ತೆ ಅಷ್ಟು ಓಪನ್ ಮಾಡಿ, ಮತ್ತು ಈ ರೀತಿ ಲೆಫ್ಟ್ ರೈಟ್ ಟಚ್ ಮಾಡಬೇಕು. ನಾವು ಟಚ್ ಮಾಡಬೇಕಾದ್ರೆ ಸ್ನೇಹಿತರೆ, ಒಂದು ಕೈ ಮೇಲಿರುತ್ತಲ್ಲ ಆ ಕೈನ ನಮ್ಮ ದೃಷ್ಟಿ ಆ ಕೈ ಮೇಲೆ ಇರಬೇಕು. ಮತ್ತು ಇದರ ಮುಂದೆ ಬೆಂಡ್ ಆಗಬಾರ್ದು, ಮಂಡಿ ಎಲ್ಲ ಬೆಂಡ್ ಮಾಡಬಾರ್ದು. ಮತ್ತು ಕೈನ ನೋಡಬೇಕು, ಮೇಲೆ ನೋಡಬೇಕು ನಾವು. ಒಂದು ಕೈ ಶೂನ ಟಚ್. ಇದಾದಮೇಲೆ ಸ್ನೇಹಿತರೆ, ಅದೇ ಪೊಸಿಷನಲ್ಲಿ ನಿಂತ್ಕೊಂಡು ನೋಡಿ ಈ ರೀತಿ ಮಾಡಬೇಕು. ಫಸ್ಟು ಶೂಸ್ನ ಟಚ್ ಮಾಡಬೇಕು, ಮತ್ತು ಮುಂದೆ ಸ್ಟ್ರೆಚ್ ಮಾಡಬೇಕು, ಮತ್ತು ಹಿಂದೆ ಸ್ಟ್ರೆಚ್ ಮಾಡಬೇಕು, ಮತ್ತು ಹಿಂದೆ ಬೆಂಡ್ ಆಗಬೇಕು. ನೋಡಿ ನಾನು ಕೌಂಟ್ ಮಾಡ್ತೀನಿ. 1 2 3 4 5. ಅರ್ಥ ಆಯಿತಾ? ಈ ಥರ 5 ಸ್ಟೆಪ್ಸಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ಅದಾದಮೇಲೆ ಈ ರೀತಿ ಒಂದು ಸೈಡ್ಗೆ ನಿಂತ್ಕೊಂಡು ಮುಂದೆ ಮಂಡಿನ ಬೆಂಡ್ ಮಾಡಿ, ಮುಂದೆ ಬಾಡಿನ ಬೆಂಡ್ ಮಾಡಬೇಡಿ. ಸ್ಟ್ರೈಟಾಗಿ ನಿಂತ್ಕೊಂಡು ಕೆಳಗಡೆ ಕೂರಿ. ನೋಡಿ, ಇದು ಕೆಳಗಡೆ ಕೂತ್ರೆ ಫ್ರಂಟ್ ಥೈ ಮಸಲ್ ಮತ್ತು ಬ್ಯಾಕ್ ಥೈ ಮಸಲ್ ಸ್ಟ್ರೆಚ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಇದು ಥೈ ಮಸಲ್ಸ್ಗೆ ತುಂಬ ಒಳ್ಳೆಯ ಎಕ್ಸಸೈಸ್. ಇದು ಮಸಲ್ಸ್ ಎಲ್ಲ ಕ್ರಾಂಪ್ ಆಗೋದಿಲ್ಲ ಥೈ ಮಸಲ್ಸು. ನೋಡಿ 2 ಮಸಲ್ಸ್, ಇದು ಫ್ರಂಟ್ ಬ್ಯಾಕ್ 2 ಮಸಲ್ಸ್ ಇದರಲ್ಲಿ ನಮಗೆ ಸ್ಟ್ರೆಚ್ ಆಗುತ್ತೆ. ಮತ್ತು ಸೈಡ್ ಚೇಂಜ್ ಮಾಡಿ, ಮತ್ತು ಅದೇ ರೀತಿ ಪೊಸಿಷನಲ್ಲಿ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮೊದಲು 1 2 3 4. ನಿಮಗೆ ಎಷ್ಟು 5 10 ಎಷ್ಟು ಕಂಫರ್ಟ್ ಅನಿಸುತ್ತೆ ಅಷ್ಟು ಮಾಡಿ. ನೋಡಿ, ಈಗ ತಲೆಯಿಂದ ಸ್ಟಾರ್ಟ್ ಮಾಡಿ ಕಾಲಿಗೆ ಬಂದ್ವಿ. ಈಗ ಫೈನಲಿ ಇವಾಗ ಇನ್ನೊಂದು ಸ್ವಲ್ಪ ಉಳಿದಿದೆ. ಈಗ ಲೆಗ್ ರೊಟೇಷನ್ ಮಾಡೋಣ. ಈಗ ಆ್ಯಂಕಲ್ ಅಂತೀವಲ್ಲ, ನಾವು ಸ್ಟೆಪ್ಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಎಲ್ಲಾದರೂ ಕಾಲು ಜಾರಿ ಬಿದ್ದಾಗ ಆ್ಯಂಕಲ್ ಟ್ವಿಸ್ಟ್ ಆಯಿತು ಮತ್ತು ಕಾಲು ಉಳುಕ್ತು ಅಂತೆಲ್ಲ ಹೇಳ್ತಿರ್ತೀವಲ್ಲ, ನಮಗೆ ಆ್ಯಂಕಲ್ಲು ತುಂಬ ಮುಖ್ಯ ಸ್ನೇಹಿತರೆ ರನ್ನಿಂಗ್ ಮಾಡೋರಿಗೆಲ್ಲ. ಹಾಗಾಗಿ ಆ್ಯಂಕಲ್ ಟ್ವಿಸ್ಟು ಆಗೋದನ್ನು ತಪ್ಪಿಸೋದ್ರಿಂದ ನಮಗೆ ರನ್ನಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ನೋಡಿ, ಈ ರೀತಿ ಲೆಗ್ ರೊಟೇಷನ್ ಮಾಡಿ 10 ಸಲ 15 ಸಲ ಮಾಡ್ಬೋದು. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟು. ಅದಾದಮೇಲೆ ನೋಡಿ, ಟಾಪ್ ಟು ಬಾಟಮ್, ಮೇಲೆ ಕೆಳಗೆ, ಸೈಡ್ ಟು ಸೈಡು. ಇದಿಷ್ಟು ಲೆಗ್ ರೊಟೇಷನ್ನು. ಮೊದಲು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಂತ್ಕೊಂಡು. ಅದಾದಮೇಲೆ ಈಸಿಯಾಗಿ ಮಾಡ್ತಾಯಿರಿ. ಅದಾದಮೇಲೆ 2 ಕೈನ ಮೇಲೆತ್ತಿ, ಇದನ್ನು ನಾವು ಟೋ ವಾಕ್ ಅಂತೀವಿ. ಇದರಿಂದ ನಮ್ಮ ಕಾಫ್ ಮಸಲ್ಲು ಮತ್ತು ಆ್ಯಂಕಲ್ಗೆ ತುಂಬ ಇದು ಒಳ್ಳೆ ಎಕ್ಸಸೈಸ್ ಸ್ನೇಹಿತರೆ. ಕಾಫ್ ಮಸಲ್ ಏನಾದರೂ ಕ್ರ್ಯಾಂಪ್ ಆದರೆ ಈ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಕಾಫ್ ಮಸಲ್ಗೆ ಸ್ಟ್ರೆಚ್ ಆಗುತ್ತೆ ಕಾಫ್ ಮಸಲ್ಸು. ನೋಡಿ, ಈಗ ಸೈಡಿಂದ ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಫುಲ್ಲು ಶೂ ಭೂಮಿಗೆ ಸೋಗ್ತಾ ಇಲ್ಲ, ಟೋ ಮಾತ್ರ ನಂದು ಟಚ್ ಆಗ್ತಾ ಇದೆ. ಮುಂದೆ ನೋಡಿ, ಟೋ ಮಾತ್ರ ಮೇಲಿದೆ, ಇನ್ನೆಲ್ಲ ಗ್ರೌಂಡಲ್ಲಿದೆ, ಇನ್ನೆಲ್ಲ ಏರಲ್ಲಿದೆ. ನೋಡಿ, ಈ ರೀತಿ ಫುಲ್ ಬಾಡಿನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಹಿಂದೆ ಮುಂದೆ ಸೈಡ್ ಟು ಸೈಡು ಈ ರೀತಿ ನಡೆದ್ರೆ ಕಾಫ್ ಮಸಲ್ಲು ಮತ್ತು ಆ್ಯಂಕಲ್ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ. ಆ್ಯಂಕಲ್ ಮಸಲ್ ಎಲ್ಲ ಹೆಲ್ದಿಯಾಗಿರುತ್ತೆ. ಇದನ್ನು ಕೂಡ ನೀವು 30 ಮೀಟರ್ವರೆಗೂ ಮಾಡ್ಬೋದು, ಇಲ್ಲ 20 ಮೀಟರ್ ಅಪ್ ಡೌನ್ ಕೂಡ ಮಾಡ್ಬೋದು. ಆ್ಯಂಕಲ್ ಹೆಲ್ತ್ಗೆ ತುಂಬ ಒಳ್ಳೆಯದು ಇದು. ಕಾಫ್ ಮಸಲ್ಗೆ ತುಂಬ ಒಳ್ಳೆಯದು.
ಇದಿಷ್ಟು ಸ್ನೇಹಿತರೆ ಇವತ್ತಿನ ರನ್ನಿಂಗ್ ಆದಮೇಲೆ ಹೇಗೆ ಎಕ್ಸಸೈಸ್ ಮಾಡಬೇಕು, ನಮ್ಮ ಬಾಡಿನ ನೆಕ್ಸ್ಟ್ ಡೇಗೆ ಹೇಗೆ ರೆಡಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಫಿಟ್ನೆಸ್ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಯಾರ್ಯಾರು SSC GD ಪೊಲೀಸ್ ಕಾನ್ಸ್ಟೇಬಲ್ಲು ಎಲ್ಲ ತಯಾರಿ ಮಾಡ್ತಾಯಿದ್ದೀರಾ, ಅಗ್ನಿವೀರ್ ಆಗಿರ್ಬೋದು, ಎಲ್ಲರಿಗೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ತರ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.